ಸಮಸ್ತ ಹಿಂದೂ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು. ಇದೇ ತಿಂಗಳು 31ನೇ ತಾರೀಕು ಹಿಂದೂ ಸಮಾಜೋತ್ಸವವನ್ನು ಗುಡಿಬಂಡೆ ಪಟ್ಟಣದಲ್ಲಿ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ತಾಲೂಕಿನ ಗುಡಿಬಂಡೆ ಪಟ್ಟಣದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಸಂಘದ ಪ್ರಮುಖರ ಒಂದು ಮಧ್ಯೆ ನಮ್ಮೆಲ್ಲ ಹಿರಿಯ ಸಂಘದ ಕಾರ್ಯಕರ್ತರಿರ್ಬೋದು, ನಮ್ಮೆಲ್ಲ ಹಿಂದೂ ಸಮಾಜದ ಎಲ್ಲ ಬಂಧು ಬಾಂಧವರ ಒಂದು ನೇತೃತ್ವದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. 31ನೇ ತಾರೀಕು ಶನಿವಾರ ಸಂಜೆ 3 ಗಂಟೆಗೆ ಎಲ್ಲರೂ ಕೂಡ ತಪ್ಪದೇ ಭಾಗವಹಿಸಬೇಕಾಗಿ ನನ್ನಲ್ಲಿ ಮನವಿ. ಏಕೆಂದರೆ ನಮ್ಮ ದೇಶವನ್ನು ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು ಅಂದರೆ ನಾವೆಲ್ಲ ಹಿಂದೂಗಳೆಲ್ಲ ಇವತ್ತು ಒಟ್ಟಾಗಿ ಒಗ್ಗಟ್ಟಾಗಿ ನಾವೆಲ್ಲ ಹೋರಾಡಬೇಕಾಗಿದೆ ಸಂದರ್ಭ ಬಂದಿದೆ. ನಮ್ಮ ಸಂಘದ 100 ವರ್ಷ ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಇಡೀ ದೇಶದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜಾಗದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು, ಬೆಂಗಳೂರಿನಲ್ಲೇ 400ಕ್ಕಿಂತ ಹೆಚ್ಚು ಜಾಗದಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವಗಳಾಗ್ತಾಯಿದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಪ್ರತಿ ತಾಲೂಕಿನಲ್ಲೂ ಪ್ರತಿ ವಿಭಾಗದಲ್ಲೂ ಕೂಡ ಇವತ್ತು ಒಂದು ಜಾಗಕ್ಕಿಂತ ಮತ್ತೊಂದು ಜಾಗದಲ್ಲಿ ನಮ್ಮೆಲ್ಲ ಸಂಘಟನೆಯಲ್ಲಿ ಕೇಸರಿ ಉಪೆ ಎಲ್ಲ ಪ್ರತಿಯೊಂದೂ ಇವತ್ತು ಹಬ್ಬದ ವಾತಾವರಣ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನಾವು ಗುಡಿಬಂಡೆಯಲ್ಲಿ ಬೈಕ್ ರ್ಯಾಲಿಯನ್ನು ಕೂಡ ಜಾಥಾವನ್ನು ಕೂಡ ಮಾಡಿದ್ದೀವಿ. ಪ್ರತಿ ಮನೆಗೂ ಪ್ರಚಾರವನ್ನು ಮಾಡಿದ್ದಾರೆ. ತಪ್ಪದೇ ಪ್ರತಿಯೊಬ್ಬರೂ ಕೂಡ ನಮ್ಮೆಲ್ಲ ಮಕ್ಕಳನ್ನು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಬರಬೇಕಾಗಿದೆ. ಯಾಕೆಂದರೆ ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲ ತಿಳಿಸಬೇಕಾಗಿದೆ. ನಮ್ಮ ಮೇಲೆ ಯಾವ ರೀತಿ ದೌರ್ಜನ್ಯಗಳಾಗುತ್ತೆ, ಯಾವ ರೀತಿ ದಬ್ಬಾಳಿಕೆಗಳು ನಡೆಸ್ತಾರೆ, ಯಾವ ರೀತಿ ಇದಾಗುತ್ತೆ ಅಂತ ಅದೆಲ್ಲ ಮನವರಿಕೆ ಆಗಬೇಕು. ಯಾಕೆಂದರೆ ಇವತ್ತು ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿಲ್ಲ ಅಂದರೆ ನಾವು ಉಳಿಯೋದೇ ಕಷ್ಟ ಆಗಿದೆ. ಆದ್ದರಿಂದ ತಾವೆಲ್ಲ ಕೂಡ ಗುಡಿಬಂಡೆ ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲಲ್ಲಿ ಸಂಜೆ 3 ಗಂಟೆಗೆ ಶೋಭಾಯಾತ್ರೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಮತ್ತು ಶೋಭಾಯಾತ್ರೆ ಮುಗಿದ ನಂತರ ಅಲ್ಲಿ ವೇದಿಕೆ ಕಾರ್ಯಕ್ರಮ ಕುರಿತೆ ಆ ವೇದಿಕೆ ಕಾರ್ಯಕ್ರಮಗಳಲ್ಲಿ ಅನೇಕ ಮಹನೀಯರು ಬಂದು ನಮ್ಮನ್ನು ಕುರಿತು, ನಮ್ಮ ಹಿಂದೂ ಸಮಾಜವನ್ನು ಕುರಿತು ನಮಗೆಲ್ಲ ಹಿತವಚನಗಳು ಕೂಡ ಆಡಲಿಕ್ಕೆ ನಮ್ಮೆಲ್ಲ ಸಂಘದ ಹಿರಿಯರು ಕೂಡ ಬರ್ತಾಯಿದ್ದಾರೆ. ತಾವೆಲ್ಲ ಕೂಡ ತಪ್ಪದೇ ಹಾಜರಾಗಬೇಕು, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಯಾವುದೇ ಪಕ್ಷಾತೀತವಾಗಿ ನಾವೆಲ್ಲ ಹಿಂದೂಗಳು ಪ್ರತಿಯೊಬ್ಬರೂ ಕೂಡ ಎಲ್ಲ ಸಂಘಟನೆಗಳವರು ಸೇರಿ ಯಾವುದೇ ಜಾತಿ ಒಂದು ಜಾತಿಗೆ ಸೀಮಿತವಾದದ್ದಲ್ಲ, ಇದು ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ.